ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಂಕರೇಗೌಡ. ಈ ವಿಡಿಯೋದಲ್ಲಿ ನಾನು ಕರ್ನಾಟಕ ಮಾಹಿತಿ ಹಕ್ಕು ಕಾಯ್ದೆ 2005 ಇದರಡಿಯಲ್ಲಿ ದ್ವಿತೀಯ ಮೇಲ್ಮನವಿಯನ್ನು ಯಾರಿಗೆ ಯಾವಾಗ ಸಲ್ಲಿಸಬೇಕು ಮತ್ತು ಈ ದ್ವಿತೀಯ ಮೇಲ್ಮನವಿಗೆ ಉತ್ತರ ಯಾರಿಂದ ಯಾವಾಗ ಬರುತ್ತದೆ ಅನ್ನೋ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಸಂಕ್ಷಿಪ್ತವಾಗಿ ಕೊಡ್ತೀನಿ. ಆ ಉತ್ತರಗಳನ್ನ ನೀವು ತಿಳ್ಕೊಳ್ಳೋಕೆ ಮೊದಲೇ ನೀವೇನಾದರೂ ಹೊಸದಾಗಿ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಾದಮೇಲೆ ನನ್ನ ಎಲ್ಲ ವೀಡಿಯೋಸ್ ಇಮಿಡಿಯೇಟ್ ಅಪ್ಡೇಟ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಹಾಗಾದರೆ ಈ ಒಂದು ದ್ವಿತೀಯ ಮೇಲ್ಮನವಿಯನ್ನು ಯಾವಾಗ ಸಲ್ಲಿಸಬೇಕು, ಯಾರಿಗೆ ಸಲ್ಲಿಸಬೇಕು? ಓಕೆ, ದ್ವಿತೀಯ ಮೇಲ್ಮನವಿನ ಸಲ್ಲಿಸಬೇಕಾದ್ರೆ ಯಾವಾಗ ಸಲ್ಲಿಸಬೇಕು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ನೀವು ಈ ಕರ್ನಾಟಕ ಮಾಹಿತಿ ಹಕ್ಕು ಕಾಯ್ದೆ 2000 ಏನಿದೆ ಅದರಡಿಯಲ್ಲಿ ಮಾಹಿತಿನ ಕೇಳಬೇಕಾದ್ರೆ ಮೊದಲಿಗೆ ನೀವು ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ನೀವು ಒಂದು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಆ ಒಬ್ಬ ಸಾರ್ವಜನಿಕ ಮಾಹಿತಿ ಅಧಿಕಾರಿ ನೀವು ಕೇಳಿರುವಂಥ ಮಾಹಿತಿಯನ್ನು 45 ದಿನಗಳ ಒಳಗಡೆ ಕೊಡಬೇಕಾಗಿರುತ್ತೆ. ಯಾವಾಗ ಆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ನೀವು ಕೇಳಿರುವಂಥ ಮಾಹಿತಿಯನ್ನು 45 ದಿನಗಳಲ್ಲಿ ನೀಡಿರಲ್ಲ, ಅದಾದ ನಂತರ ನೀವು ಪ್ರಥಮ ಮೇಲ್ಮನವಿಯನ್ನು ಪ್ರಥಮ ಮೇಲ್ಮನವಿ ಅಧಿಕಾರಿಗಳಿಗೆ ಸಲ್ಲಿಸಬೇಕಾಗತ್ತೆ. ಓಕೆ, ಪ್ರಥಮ ಮೇಲ್ಮನವಿ ಅಧಿಕಾರಿಗೆ 30 ದಿನಗಳ ಸಮಯ ಇರುತ್ತೆ ನೀವು ಕೇಳಿರುವಂಥ ಮಾಹಿತಿಯನ್ನು ನೀಡೋದಕ್ಕೆ. ಯಾವಾಗ ಪ್ರಥಮ ಮೇಲ್ಮನವಿ ಅಧಿಕಾರಿನೂ ಕೂಡ ಅವರಿಗೆ ನಿಗದಿಪಡಿಸಿರುವಂಥ 30 ದಿನಗಳಲ್ಲಿ ನಿಮಗೆ ಮಾಹಿತಿ ನೀಡಲು ಸಾಧ್ಯವಾಗಿರಲ್ಲ ಅಥವಾ ಮಾಹಿತಿ ನೀಡಿರಲ್ಲ, ಅದಾದ ನಂತರ ನೀವು ದ್ವಿತೀಯ ಮೇಲ್ಮನವಿಯನ್ನು ಸಲ್ಲಿಸಬೇಕಾಗತ್ತೆ. ಹಾಗಾದರೆ ದ್ವಿತೀಯ ಮೇಲ್ಮನವಿನ ಯಾರಿಗೆ ಸಲ್ಲಿಸಬೇಕು? ದ್ವಿತೀಯ ಮೇಲ್ಮನವಿನ ನೀವು ಕರ್ನಾಟಕ ಮಾಹಿತಿ ಆಯೋಗ, ಮಾಹಿತಿ ಸೌಧ, ದೇವರಾಜ್ ಅರಸು ರಸ್ತೆ, ವಿಧಾನಸೌಧದ ಪಶ್ಚಿಮ ದ್ವಾರ 2ರ ಎದುರು, ಬೆಂಗಳೂರು 560001 ಇಲ್ಲಿಗೆ ನೀವು ರಿಜಿಸ್ಟರ್ ಪೋಸ್ಟ್ ಮುಖಾಂತರ ತಲುಪಿಸ್ಬೇಕಾಗತ್ತೆ ಅಥವಾ ಖುದ್ದಾಗಿ ಕೂಡ ನೀವು ಹೋಗಿ ಇಲ್ಲಿಗೆ ತಲುಪಿಸ್ಬೋದು. ಹೋಗಿ ಇದಾಗಿತ್ತು ದ್ವಿತೀಯ ಮೇಲ್ಮನವಿಯನ್ನು ಯಾವಾಗ ಯಾರಿಗೆ ಸಲ್ಲಿಸಬೇಕು ಅನ್ನೋದು. ಹಾಗಾದರೆ ದ್ವಿತೀಯ ಮೇಲ್ಮನವಿಯನ್ನು ಈ ಒಂದು ಅಡ್ರೆಸ್ಗೆ ಅಥವಾ ಈ ಒಂದು ಆಯೋಗಕ್ಕೆ ಸಲ್ಲಿಸಿದ ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು? ಈ ನಿಮ್ಮ ಒಂದು ಅಪ್ಲಿಕೇಶನ್ನು ಈ ಒಂದು ಆಯೋಗಕ್ಕೆ ತಲುಪಿದ ಮೇಲೆ ದ್ವಿತೀಯ ಮೇಲ್ಮನವಿ, ಆ ದ್ವಿತೀಯ ಮೇಲ್ಮನವಿಗೆ ಒಂದು ಅರ್ಜಿ ಸಂಖ್ಯೆ ಅಂತ ಕೊಡ್ತಾರೆ. ಇಲ್ಲಿ ನೋಡ್ಬೋದು ನಿಮಗೆ ದ್ವಿತೀಯ ಮೇಲ್ಮನವಿ ಸಂಖ್ಯೆ. ಓಕೆ, ಇದು ನನ್ನ ಒಂದು ದ್ವಿತೀಯ ಮೇಲ್ಮನವಿಯ ಅರ್ಜಿ ಸಂಖ್ಯೆ. ಓಕೆ, ನಾನು ಈ ದ್ವಿತೀಯ ಮೇಲ್ಮನವಿನ 2023ರಲ್ಲಿ ಕರ್ನಾಟಕ ಮಾಹಿತಿ ಆಯೋಗಕ್ಕೆ ಪೋಸ್ಟ್ ಮುಖಾಂತರ ತಲುಪಿಸಿರ್ತೀನಿ. ಓಕೆ, ಆ ಆಯೋಗದಿಂದ ರಿಪ್ಲೈ ಬಂದಿರೋದು ನೋಡಿರ್ಬೋದು. ಇಲ್ಲಿ ನಮಗೆ ದಿನಾಂಕ 8/12/2025ರಲ್ಲಿ ನಮಗೆ ಪೋಸ್ಟ್ ಮುಖಾಂತರ ಅವರು ಈ ಒಂದು ತಿಳುವಳಿಕೆ ಪತ್ರನ ತಲುಪಿಸಿರ್ತಾರೆ. ತಿಳುವಳಿಕೆ ಪತ್ರದಲ್ಲಿ ಏನಪ್ಪ ಇದೆ ಅಂದರೆ ಇಲ್ಲಿ ನೋಡ್ಬೋದು ನೀವು, ಮಾಹಿತಿ ಹಕ್ಕು ಅಧಿನಿಯಮ 2005 ಕಲಂ 19(3) ಅಡಿಯಲ್ಲಿ ಶ್ರೀ ಶಂಕರೇಗೌಡರವರು ಸಲ್ಲಿಸಿರುವ ಮೇಲ್ಕಂಡ ದ್ವಿತೀಯ ಮೇಲ್ಮನವಿಯ ವಿಚಾರಣೆಯನ್ನು ದಿನಾಂಕ 31/12/2025ರಂದು ಬೆಳಗ್ಗೆ 11 ಗಂಟೆಗೆ ನಿಗದಿಗೊಳಿಸಿದೆ. ಮೇಲಿನ ವಿಚಾರಣೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕವೂ ನಡೆಸಲು ಅವಕಾಶ ಕಲ್ಪಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕರ್ನಾಟಕ ಮಾಹಿತಿ ಆಯೋಗದ ಜಾಲತಾಣ www.kic.government.in ನಲ್ಲಿ ಪಡೆಯಬಹುದು. ವಿಡಿಯೋ ಕಾನ್ಫರೆನ್ಸ್ ಲಿಂಕು ಕೂಡ ಹಾಕಿದ್ದಾರೆ ಇಲ್ಲಿ. ಅದರಿಂದ ದಿನಾಂಕ 31/12/2025ರಂದು 11 ಗಂಟೆಗೆ ನಡೆಯುವ ವಿಚಾರಣೆಗೆ ನೀವು ಖುದ್ದಾಗಿ ಅಥವಾ ಮೀನ್ಸ್ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಲಿ ಹಾಜರಾಗುವಂತೆ ತಿಳಿಸಿದೆ. ಇದು ನಮಗೆ ನೋಟಿಸು. ನೀವು ಖುದ್ದಾಗಿ ಆ ಒಂದು ದಿನಾಂಕ, ಒಂದು ಟೈಮಲ್ಲಿ ನೀವು ಮಾಹಿತಿ ಆಗೋಕ್ಕೆ ಡೈರೆಕ್ಟಾಗಿ ಹೋಗ್ಬೋದು ಅಥವಾ ಈ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೂಡ ಈ ಒಂದು ವಿಚಾರಣೆಗೆ ಭಾಗವಹಿಸ್ಬೋದು. ಇಲ್ಲಿ ನೋಡಿರ್ಬೋದು, ಯಾರ್ಯಾರಿಗೆ ನೋಡಿರ್ಬೋದು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಎರಡನೇ ಅಪೀಲುದಾರರು ಅಂದರೆ ಯಾರು ಅಪೀಲ್ ಮಾಡಿರ್ತಾರೆ, ದ್ವಿತೀಯ ಮೇಲ್ಮನವಿಯನ್ನು ಸಲ್ಲಿಸಿರ್ತಾರೆ, ಅವರು ಎರಡನೇ ಅಪೀಲ್ದಾರರಾಗಿರ್ತಾರೆ. ಮತ್ತು ಎದುರುದಾರರು ಇಲ್ಲಿ ನೋಡ್ಬೋದು, ಎದುರುದಾರರಲ್ಲಿ 2 ಹೆಸರಿದೆ. ಮೊದಲನೇದು ಬಂದು PIO ಮೀನ್ಸ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್. ಎರಡನೇದಾಗಿ ಫಸ್ಟ್ ಅಪೆಲೇಟ್ ಅಥಾರಿಟಿ ಅಂದರೆ ಪ್ರಥಮ ಮೇಲ್ಮನವಿ ಅಧಿಕಾರಿ.